ಪ್ರೀತಿಯ ವೀಕ್ಷಕರೆಲ್ಲರಿಗೂ ಆದರವಾದ ಸ್ವಾಗತ. ಇಂದು ನಾನು ಪುಸ್ತಕಗಳಿಗೆ ಸಂಬಂಧಿಸಿದ ಒಂದು ಹೊಸ ವಿಡಿಯೋವನ್ನು ತಂದಿರುತ್ತೇನೆ. ಪುಸ್ತಕಗಳಿಗೆ ಹುಳುಗಳು ಏಕೆ ಪ್ರವೇಶಿಸುತ್ತವೆ? ಪುಸ್ತಕ ಅಥವಾ ಕಾಗದ ಅಥವಾ ಪೇಪರ್. ಪುಸ್ತಕಗಳನ್ನು ತಿನ್ನುವ ಕೀಟಗಳಲ್ಲಿ ಮೊದಲು ಬರುವವು ಕಣಜಗಳು. ಕಣಜಗಳಲ್ಲಿ ಅನೇಕ ವಿಧಗಳುಂಟು, ಉಪಜಾತಿಗಳುಂಟು. ಪೊಲಿಸ್ಟಸ್, ವೆಸ್ಪಾ, ವೆಸ್ಪುಲಾ, ಹೈಮನೋಸ್ಪೆರಾ ಇವು ಕಣಜಗಳು. ಇವುಗಳಲ್ಲಿ ಬರುವ ಉಪವರ್ಗಗಳು ಅಪೋಕ್ರಿಟಾ, ಕ್ರಿಯಾಕ್ರಿಸಿಡೋಯಿಡಾ, ವೆಸ್ಪೋಯಿಡಿಯಾ, ಅಪೋಯಿಡಿಯಾ ಇವು ಕಣಜಗಳಲ್ಲಿ ಬರುವ ಪ್ರಕಾರಗಳು. ಇವು ಚುಚ್ಚುವ ಚೂಪಾದ ಬಾಯಿಯನ್ನು ಹೊಂದಿರುತ್ತವೆ. ಪುಸ್ತಕಗಳನ್ನು ಹಾಳು ಮಾಡುವ ಇತರ ಕೀಟಗಳು ಬುಕ್ ಲೈಸ್, ಸಿಲ್ವರ್ ಫಿಶ್, ಪೌಡರ್ ಪೋಸ್ಟ್, ಜೀರುಂಡೆ, ಸ್ಪೈಡರ್ ಜೀರುಂಡೆ, ಮೆಕ್ಸಿಕನ್ ಬುಕ್ ಜೀರುಂಡೆ, ಪೇಪರ್ ವರ್ಮ್, ಕಾಗದ ಜೀರುಂಡೆ ಅಥವಾ ಚಿಟ್ಟೆಯ ಲಾರ್ವಾ, ಲ್ಯಾಡರ್ ಸೇರಿದಂತೆ ನೂರಾರು ಕೀಟಗಳಿಗೆ ಬುಕ್ವರ್ಮ್ ಅಥವಾ ಬುಕ್ವಾರ್ಮ್ ಎಂದು ಕರೆಯುತ್ತೇವೆ. ಬುಕ್ವರ್ಮ್ ಎಂದರೆ ಪುಸ್ತಕ ತಿನ್ನುವ ಹುಳು, ಕೀಟ ಎಂದರ್ಥ. ಪುಸ್ತಕ ತಿನ್ನುವ ದೈತ್ಯ ಎಂದರೆ ಹಾರ್ನೆಟ್. ಇದನ್ನು ವೆಸ್ಪಾ ಮ್ಯಾಂಡ್ರಿನಿಯಾ ಎಂದು ಕರೆಯುತ್ತೇವೆ. ವಿಶ್ವದ ಅತಿ ದೊಡ್ಡ ಹಾರ್ನೆಟ್ಟು ಇದಾಗಿದ್ದು ಪುಸ್ತಕವನ್ನು ತಿನ್ನುವ ದೊಡ್ಡ ಕೀಟವಾಗಿದೆ. ಹಳೆಯ ಪುಸ್ತಕ ತಿನ್ನುವ ಕೀಟಗಳಲ್ಲಿ ಸೋಸಿಡ್ಗಳು ಅತ್ಯಂತ ಪ್ರಸಿದ್ಧವಾದ ಜಾತಿಯ ಬುಕ್ಲೈಸ್ಗಳಾಗಿವೆ. ಇವು ಮಸುಕಾದ ರೆಕ್ಕೆಗಳಿಲ್ಲದ ಕೀಟವಾಗಿದ್ದು ಸಾಮಾನ್ಯವಾಗಿ ಹಳೆಯ ಪುಸ್ತಕಗಳು ಮತ್ತು ಕಾಗದದಲ್ಲಿ, ಧೂಳಿನ ಕಪಾಟಿನಲ್ಲಿ, ಸಿರಿಧಾನ್ಯಗಳಲ್ಲಿ ಕಂಡುಬರುತ್ತವೆ. ಬುಕ್ಲೈಸ್ ಪುಸ್ತಕಗಳಲ್ಲಿ ಮಾತ್ರ ಕಂಡುಬರುವುದಿಲ್ಲ. ಬುಕ್ಲೈಸ್ ಸಣ್ಣ ಕೀಟಗಳಾಗಿದ್ದು ಇವುಗಳು ಪ್ರಾಥಮಿಕವಾಗಿ ಪುಸ್ತಕದ ಅಚ್ಚು, ಶಿಲೀಂಧ್ರಗಳನ್ನು ತಿನ್ನುತ್ತವೆ. ಇದು ತುಂಬ ಚಿಕ್ಕ ಜೀವಿಯಾಗಿದ್ದು 1 mm ಇಂದ 2 mm ಗಾತ್ರದಲ್ಲಿ ಇರುತ್ತದೆ. ಈ ಕೀಟ ತುಂಬ ವೇಗವಾಗಿ ಚಲಿಸುತ್ತದೆ. ಈ ಬುಕ್ಲೈಸ್ಗಳು ಕಂದು ಬಣ್ಣ, ಸಕ್ಕರೆ ಬಣ್ಣ, ತಿಳಿ ಕೆನೆ ಬಣ್ಣ, ತಿಳಿ ಕಂದು ಬಣ್ಣವನ್ನು ಹೊಂದಿರುತ್ತವೆ. ಇವು ಪುಸ್ತಕಗಳಲ್ಲದೆ ಧಾನ್ಯಗಳಲ್ಲೂ ಕೂಡ ಕಂಡುಬರುತ್ತವೆ. ಪುಸ್ತಕ ಹುಳು ಎಂದು ಕರೆಯುವ ಕೀಟ ಅಥವಾ ಹುಳುಗಳು ಏಕೆ ಪುಸ್ತಕದಲ್ಲಿ ಕಂಡುಬರುತ್ತವೆ? ಹುಳುಗಳು ಎಂದು ಹೇಳಲಾಗುವ ಜೀರುಂಡೆಗಳು, ಪತಂಗಗಳು ಮತ್ತು ಜಿರಳೆಗಳನ್ನು ಒಳಗೊಂಡಂತೆ ವಿವಿಧ ರೀತಿಯ ಕೀಟಗಳು ಲಾರ್ವಾಗಳಿಂದ ಉಂಟಾಗುತ್ತವೆ. ಈ ಕೀಟಗಳು ಆಹಾರ ಹುಡುಕುತ್ತಾ ಪುಸ್ತಕ ಪ್ರವೇಶಿಸಿ ಪುಸ್ತಕ ಕೊರೆಯಲು ಪ್ರಾರಂಭಿಸುತ್ತವೆ. ಜೀರುಂಡೆಗಳು ಪುಸ್ತಕಗಳಿಗೆ ಹಾನಿಯಾಗುವ ಪ್ರಾಥಮಿಕ ಕಾರಣವೆಂದರೆ ಪುಸ್ತಕಗಳಿಗೆ ವಯಸ್ಕ ಜೀರುಂಡೆಯಿಂದ ಹಾನಿಯಾಗುವುದಿಲ್ಲ, ಆದರೆ ಅದರ ಲಾರ್ವಾಗಳಿಂದ ಉಂಟಾಗುತ್ತದೆ. ವಯಸ್ಕ ಜೀರುಂಡೆ ತನ್ನ ಮೊಟ್ಟೆಗಳನ್ನು ಪುಸ್ತಕದ ಬಿರುಕುಗಳಲ್ಲಿ ಇದು ಇಡುತ್ತದೆ. ಗೆದ್ದಲು ಹುಳುಗಳು, ಬಡಗಿ ಇರುವೆ ಮತ್ತು ವುಡ್ ಬೋರಿಂಗ್ ಜೀರುಂಡೆಗಳು ಮೊದಲು ಮರದ ಪುಸ್ತಕದ ಕಪಾಟನ್ನು ಮುತ್ತಿಕೊಳ್ಳುತ್ತವೆ. ನಂತರ ಕಪಾಟಿನಲ್ಲಿರುವ ಪುಸ್ತಕಗಳನ್ನು ತಿನ್ನುತ್ತವೆ. ಪುಸ್ತಕಗಳು ಮರದ ತಿರುಳಿನಿಂದ ಆಗಿರುವುದರಿಂದ ಇದಕ್ಕೆ ಹುಳುಗಳು ಆಕರ್ಷಿಸುತ್ತವೆ. ಪುಸ್ತಕದ ಚರ್ಮ ಅಥವಾ ಕವರ್ ಅಥವಾ ಬಟ್ಟೆಯ ಬಂಧಕಗಳು ಪುಸ್ತಕವನ್ನು ಬೈಂಡಿಂಗ್ ಮಾಡುವ ಪ್ರಕ್ರಿಯೆಯಲ್ಲಿ ಬಳಸುವ ರಟ್ಟಿನಲ್ಲಿರುವ ಅಂಟು ಮತ್ತು ರಟ್ಟಿಗೆ ಅಂಟಿಸಿರುವ ಬಟ್ಟೆಯ ತುಂಡಿನಲ್ಲಿ ನೈಸರ್ಗಿಕ ಘಟಕಗಳು ಸೆಲ್ಯುಲೋಸ್ ಇರುತ್ತದೆ. ಅದನ್ನು ತಿನ್ನಲು ಹುಳುಗಳು ಪುಸ್ತಕವನ್ನು ಪ್ರವೇಶಿಸುತ್ತವೆ. ಕಾಗದದಲ್ಲಿರುವ ಸೆಲ್ಯುಲೋಸು ಹುಳುಗಳನ್ನು ಆಕರ್ಷಿಸುವುದರಿಂದ ಇವು ಪುಸ್ತಕಕ್ಕೆ ಪ್ರವೇಶಿಸುತ್ತವೆ. ಮೊದಲು ಪುಸ್ತಕಕ್ಕೆ ಚರ್ಮದ ಕವರ್ಗಳು ಅಥವಾ ಕವರ್ ಪೇಜು, ಅಂಟು ಮತ್ತು ಬಟ್ಟೆಯ ಜೋಡಣೆಯ ತಿಂದು ನಂತರ ಪುಸ್ತಕಗಳನ್ನು ತಿನ್ನಲು ಪ್ರಾರಂಭಿಸುತ್ತವೆ. ಪುಸ್ತಕಗಳಲ್ಲಿ ರಂಧ್ರಗಳನ್ನು ಉಂಟು ಮಾಡುತ್ತವೆ. ವೀಕ್ಷಕರೇ, ನಿಜವಾಗಿಯೂ ಹುಳುಗಳು ಪುಸ್ತಕವನ್ನು ತಿನ್ನಲು ಬರುವುದಿಲ್ಲ. ಅವು ತಿನ್ನಲು ಬರುವುದು ಪುಸ್ತಕದ ಮೇಲೆ
ಕವರ್ಗಳನ್ನು ಮಾಡಿರುತ್ತೇವೆಯಲ್ಲ, ಆ ಕವರ್ಗಳು ನೈಸರ್ಗಿಕ ಘಟಕಗಳು ಅಂದರೆ ಮರದ ತಿರುಳಿನಿಂದ ತಯಾರಾಗಿರುತ್ತವೆ. ಆ ತಿರುಳಿನಲ್ಲಿ ಸೆಲ್ಯುಲೋಸ್ ಇರುತ್ತವೆ ಮತ್ತು ಪುಸ್ತಕವನ್ನು ಬಂಧಿಸಲು ನಾವು ಏನು ಬಟ್ಟೆಯ ತುಂಡನ್ನು ಅಂಟಿಸಿರುತ್ತೇವೆಯಲ್ಲ, ಆ ಅಂಟಿಗೆ, ಬಟ್ಟೆಯ ತುಂಡಿಗೆ ಮತ್ತು ಪುಸ್ತಕದ ಕವರ್ಗೆ ಕೀಟಗಳು ಬಂದು ನಂತರ ಕೊನೆಯದಾಗಿ ಪುಸ್ತಕವನ್ನು ಕೊರೆಯಲು ಪ್ರಾರಂಭಿಸುತ್ತವೆ. ಈ ವಿಡಿಯೋದಲ್ಲಿ ನಾವು ಪುಸ್ತಕ ಅಥವಾ ಕಾಗದಗಳನ್ನು ಹಾಳು ಮಾಡುವ ಕೀಟಗಳು, ಕೀಟಗಳ ಪ್ರಕಾರಗಳು, ಪ್ರಮುಖವಾಗಿ ಕೀಟಗಳು ಪುಸ್ತಕವನ್ನು ಏಕೆ ಪ್ರವೇಶಿಸುತ್ತವೆ ಮತ್ತು ಏಕೆ ಪುಸ್ತಕವನ್ನು ತಿನ್ನುತ್ತವೆ ಎಂಬ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡಿದ್ದೇವೆ. ಹಾಗಾದರೆ ಪುಸ್ತಕಗಳನ್ನು ಕೀಟಗಳು ಪ್ರವೇಶಿಸದಂತೆ ಸಂರಕ್ಷಿಸುವ ವಿಧಾನದ ಬಗ್ಗೆ ನಿಮಗೇನಾದರೂ ತಿಳಿದಿದೆಯೇ? ತಿಳಿದಿದ್ದರೆ ಕಮೆಂಟ್ಸ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋವನ್ನು ಸಾವಿರಾರು ವರ್ಷಗಳವರೆಗೆ ಪುಸ್ತಕವನ್ನು ಯಾವುದೇ ಕೀಟಗಳು ಪ್ರವೇಶಿಸದಂತೆ ಇಡುವ ಒಂದು ಪುರಾತನ ವಿಧಾನದ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡುತ್ತೇನೆ. ವಿಡಿಯೋವನ್ನು ನೋಡಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳುತ್ತಾ ವಿಡಿಯೋವನ್ನು ಕೊನೆಗೊಳಿಸುತ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.